ಬೆಳಗಾವಿ ಬಿಮ್ಸ್ನಲ್ಲಿ ಔಷಧ ಸಿಗದೆ ಹೈರಾಣಾಗಿದ್ದಾರೆ ರೋಗಿಗಳು. ಬೆಳಗಾವಿ ಬಿಮ್ಸ್ಗೆ ಭೇಟಿ ನೀಡಿದ್ದಾರೆ ಸಚಿವರು, ವಿಪಕ್ಷ ನಾಯಕರ ಭೇಟಿ ಬಳಿಕವೂ ಕೂಡ ಬಿಮ್ಸ್ ಆಡಳಿತ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಅಧಿಕಾರಿಗಳು ಹೊರಗೆ ಔಷಧಿ ಕೊಂಡುಕೊಳ್ಳೋದಕ್ಕೆ ಚೀಟಿ ಬರೆದುಕೊಡ್ತಾ ಇದ್ದಾರೆ. ಬರೆದುಕೊಟ್ಟ ವೈದ್ಯರು ಪ್ಯಾರಾಸಿಟಮಾಲ್ ಬೇರೆ ಔಷಧಿ ಹೊರಗಡೆ ಬರೆದು ಕೊಡ್ತಾ ಇದ್ದಾರೆ. ಹೊರ ಔಷಧ ಬರೆದು ಕೊಟ್ಟಿದ್ದಕ್ಕೆ ವೈದ್ಯರ ವಿರುದ್ಧ ಸಹಜವಾಗಿ ರೋಗಿಗಳು ಕಿಡಿಕಾರಿದ್ದಾರೆ. ಲೈವ್ ಡೀಟೇಲ್ಸ್ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, ಮೆಡಿಸಿನ್ ಶಾರ್ಟೇಜ್ ಇದೆ ಅನ್ನೋದ್ರ ಬಗ್ಗೆ ಸುದ್ದಿ ಆಗಿತ್ತು, ವರದಿ ಆಗಿತ್ತು, ಮಿನಿಸ್ಟರ್ ಕೂಡ ಭೇಟಿ ಕೊಟ್ಟರು, ವಿಪಕ್ಷ ನಾಯಕರು ಭೇಟಿ ಕೊಟ್ಟರು. ಇದಕ್ಕೊಂದು ಪರಿಹಾರ ಕಂಡುಕೊಳ್ಳುವ ಬದಲು ಹೊರಗಡೆ ಬರೆದುಕೊಡ್ತಾ ಇದ್ದಾರಲ್ಲ ಪ್ರಿಸ್ಕ್ರಿಪ್ಷನ್, ಯಾಕೆ ಇನ್ನೂ ಸರಿಯ ಮಾಡುವಂತ ಹಂತಕ್ಕೆ ಹೋಗಿಲ್ಲ? ನೋಡಿ ಸಭಾ, ಬೆಳಗಾವಿ ಬಿಮ್ಸ್ನ ಅವ್ಯವಸ್ಥೆ ಕುರಿತು ನಿರಂತರವಾಗಿ ನ್ಯೂಸ್ ಫಸ್ಟ್ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೂ ಸಹ ಏನಂತಂದರೆ ಬೆಳಗಾವಿ ಬಿಮ್ಸ್ ಆಡಳಿತ ಮಂಡಳಿ ಅದು ಎಚ್ಚೆತ್ತುಕೊಳ್ತಾ ಇಲ್ಲ. ಇತ್ತೀಚೆಗೆ ಏನು ವಿರೋಧ ಪಕ್ಷದ ನಾಯಕರು ಖುದ್ದು ಏನಂತಂದರೆ ಆರೋಗ್ಯ ಸಚಿವರೇ ಏನಂತಂದರೆ ಬಿಮ್ಸ್ಗೆ ಭೇಟಿ ನೀಡಿ ಈ ವಿಚಾರಗಳ ಬಗ್ಗೆ ಏನಂತಂದರೆ ಭಾಳಷ್ಟು ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಅಧಿಕಾರಿಗಳಿಗೆ ಸೂಚನೆ ನೀಡುವಂಥ ಕೆಲಸವನ್ನು ಮಾಡಿದರು. ಆದರೂ ಸಹ ಬಿಮ್ಸ್ನ ಆಡಳಿತ ಮಂಡಳಿ ಈ ಬಗ್ಗೆ ಎಚ್ಚೆತ್ತುಕೊಂಡಿಲ್ಲ. ಪ್ರಮುಖವಾಗಿ ಈಗ ಏನು ಬಿಮ್ಸ್ನಲ್ಲಿ ಬಡ ರೋಗಿಗಳು ಏನು ಬರ್ತಾರೆ, ಅವರಲ್ಲಿ ಹಣ ಇರೋದಿಲ್ಲ, ಅಂಥ ರೋಗಿಗಳೇ ಅಲ್ಲಿ ಬರ್ತಾರೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಉಚಿತವಾದಂಥ ವೈದ್ಯಕೀಯ ಸೇವೆ ಸಿಗಬೇಕು, ಜೊತೆಗೆ ಔಷಧಿಗಳು ಸಿಗಬೇಕು. ಆದರೆ ಅಲ್ಲಿರ್ತಕ್ಕಂಥ ವೈದ್ಯರು ಅಲ್ಲಿ ಏನಂತಂದರೆ ಔಷಧಿ ಇಲ್ಲ ಅನ್ನೋ ಕಾರಣದಿಂದಾಗಿ ಆ ಚೀಟಿಯನ್ನು ಬರೆದು ಹೊರಗಡೆ ನೀವು ಇದನ್ನು ಮೆಡಿಕಲ್ ಶಾಪ್ಗಳಲ್ಲಿ ತೆಗೆದುಕೊಳ್ಬೇಕು ಅಂಥೇಳಿ ಬರೆದು ಕೊಡ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಏನಂತಂದರೆ ಏನು ಬಡ ರೋಗಿಗಳು ಏನು ಉಚಿತ ಚಿಕಿತ್ಸೆ ಸಿಗತ್ತೆ ಅಂತೇಳಿ ಏನು ಬರ್ತಾ ಇದ್ದಾರೆ ಅವರಿಗೆ ಏನಂತಂದರೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಜೊತೆಗೆ ಏನಂತಂದರೆ ಈ ಬಿಮ್ಸ್ನ ಅಧಿಕಾರಿಗಳ ವಿರುದ್ಧ ಏನಂತಂದರೆ ಹಿಡಿಚಾಪವನ್ನು ಹಾಕ್ತಾ ಇರುವಂಥದ್ದು. ಜೊತೆಗೆ ಭಾಳಷ್ಟು ಔಷಧಿಗಳು ನಿತ್ಯವೂ ಸಿಗಬೇಕಾದಂಥ ಔಷಧಿಗಳೇ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಏನಂತಂದರೆ ಆ ಒಂದು ಏನು ಔಷಧಿಗಳಿವೆ ಆ ಔಷಧಿಗಳ ಮೇಲೆ ಇದುವರೆಗೂ ಸಹ ಏನಂತಂದರೆ ನಾಟ್ ಫಾರ್ ಸೇಲ್ ಅನ್ನೋ ಒಂದು ಸೀಲನ್ನು ಹಾಕಿ ವಿತರಣೆ ಮಾಡ್ತಾ ಇಲ್ಲ. ಹಾಗಾಗಿ ಸಹಜವಾಗಿ ಅವು ಕಾಳಸಂತೆಯಲ್ಲಿ ಇದುವರೆಗೆ ಮಾರಾಟ ಆಗ್ತಾ ಇದೆ. ಮತ್ತೊಂದು ಕಡೆ ಏನಂತಂದರೆ ಔಷಧಿಗಳು ಬಿಮ್ಸ್ನಲ್ಲಿ ಸಿಗ್ತಾ ಇಲ್ಲ. ಸಭಾ, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.